ಸ್ಟಾಕ್ ಮಾರ್ಕೆಟಲ್ಲಿ ಒಂದು ಕಟ್ಟು ಸತ್ಯ ಅಂತಲೇ ಹೇಳ್ಬೋದು. ಅದೇನು ಅಂತಂದರೆ ಟ್ರೇಡರ್ಸ್, ರಿಟೇಲ್ ಟ್ರೇಡರ್ಸ್ದು ಒಂದು ಮೈಂಡ್ ಸೆಟ್ ಅಂತ ಹೇಳ್ಬೋದು. ಓಕೆ, ಏನಂತಂದರೆ ಮೋಸ್ಟ್ ಆಫ್ ದ ಟೈಮ್ ನೋಡಿ, ನಾವಾಗಿರ್ಬೋದು, ನಾನು ಕೂಡ ಆಗಿರ್ಬೋದು, ಇಲ್ಲ ಯಾರೇ ಟ್ರೇಡರ್ಸ್ನ ನೀವು ಒಂದ್ಸರಿ ಕೇಳ್ಕೊಂಡು ಬನ್ನಿ, ಇದು ಸುಳ್ಳು ಅಂತ ಅವ್ರು ಹೇಳಿ ನನಗೆ ಅವಾಗ ನೀವು ಕಮೆಂಟ್ ಮಾಡಿ ತಿಳಿಸಿ ಅದು ಸುಳ್ಳು ಅಂತ. ಓಕೆ, ಏನಂತಂದರೆ ಮೋಸ್ಟ್ ಆಫ್ ದ ಟ್ರೇಡರ್ಸು ಮೈಂಡ್ ಸೆಟ್ ಯಾವ ಥರ ಆಗ್ತಾ ಇರುತ್ತೆ ಅಂತಂದರೆ, ಸ್ಟಾಕ್ ಮಾರ್ಕೆಟ್ ಆಲ್ಮೋಸ್ಟ್ ಮೇಲೆ ಹೋಗುತ್ತೆ, ಕಂಪಲ್ಸರಿ ಮೇಲೆ ಹೋಗುತ್ತೆ ಅಂತ ಒಂದು ಮೈಂಡ್ ಸೆಟ್ಟಲ್ಲೇ ಇರ್ತಾರೆ. ಓಕೆ, ಆ ಲೆವೆಲ್ಸು, ಇಂಡಿಕೇಟರ್ಸು, ಏನೇ ಒಂದು ಇಂಡಿಕೇಶನ್ ಕೊಡಲಿ, ಅವರು ಅನ್ಲೆಸ್ ಅಂಟಿಲ್ ಎಕ್ಸ್ಪರ್ಟ್ ಟ್ರೇಡರ್ ಆಗೋವರೆಗೂ ಅವ್ರ ಮೈಂಡ್ ಸೆಟ್ ಯಾವ ಥರ ಬಿಹೇವ್ ಆಗ್ತಿರುತ್ತೆ ಅಂತಂದರೆ, ನಿಮಗೆ ಇಲ್ಲ ಮಾರ್ಕೆಟ್ ಮೇಲೆ ಹೋಗುತ್ತೆ, ಖಂಡಿತ ಹೋಗುತ್ತೆ ಅಂತ ಒಂದು ಆಪ್ಟಿಮಿಸ್ಟಿಕ್ ಅಂತಂದರೆ ಒಂದು ಭರವಸೆ ಅಂತ ಹೇಳ್ತೀವಲ್ವಾ, ಆ ಭರವಸೆಯಲ್ಲೇ ಇರ್ತಾರೆ. ಭರವಸೆ ಒಳ್ಳೆದು, ತಪ್ಪಲ್ಲ, ನಾನು ಹೇಳ್ತಾ ಇರೋದು. ಬಟ್ ಸ್ಟಾಕ್ ಮಾರ್ಕೆಟಲ್ಲಿ ಕೆಲವೊಂದು ಇಂಡಿಕೇಟರ್ಸ್ ನಮಗೆ ಇಲ್ಲ, ಸ್ಟಾಕ್ ಮಾರ್ಕೆಟ್ ಇಲ್ಲಿ ಸದ್ಯ ಇಲ್ಲಿ ತುಂಬ ರೆಸಿಸ್ಟೆನ್ಸ್ ಇದೆ, ಇಲ್ಲಿಂದ ಕೆಳಗಡೆ ಹೋಗುತ್ತೆ ಅಂತ ಹೇಳಿದ್ರು ಕೂಡ ಅಲ್ಲಿ ಸಾರಿ ಹೇಳ್ತಾ ಇರುತ್ತೆ ಚಾರ್ಟು. ಅಂದ್ರೂ ಕೂಡ ರಿಟೇಲರ್ಸ್ ಮೈಂಡ್ ಸೆಟ್ ಯಾವ ಥರ ಥಿಂಕ್ ಮಾಡ್ತಾ ಇರುತ್ತೆ ಅಂತಂದರೆ, ಇಲ್ಲ ಇದನ್ನು ದಾಟಿ ಮತ್ತೆ ಮೇಲೆ ಹೋಗುತ್ತೆ, ನನಗೆ ಭರವಸೆ ಇದೆ, ಈ ಥರ ಒಂದು ಬ್ಲೈಂಡ್ ಕಾಲ್ಸ್ಗಳಿಗೆ ಹೋಗ್ತಾರೆ. ಓಕೆ, ಇದರಿಂದ ತುಂಬ ದುಡ್ಡು ಕಳ್ಕೊಳ್ಳೋದು. ಚಾರ್ಟ್ ಅನಾಲಿಸಿಸ್ ಅನ್ನೋದು ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ ಅಂತ ನೋಡಿ, ಸ್ಟಾಕ್ ಮಾರ್ಕೆಟಲ್ಲಿ ಈ ಒಂದು ಚಾರ್ಟ್ ಅನಾಲಿಸಿಸ್ ಮಾಡಿ ಕೂತ್ಕೊಂಡ್ರೆ ನಿಮಗೆ ಮಾರ್ಕೆಟಲ್ಲಿ ಏನಾಗುತ್ತೆ, ವರ್ಲ್ಡಲ್ಲಿ ಕೂಡ ಏನಾಗುತ್ತೆ ಅಂತ ನೀವು ಮುಂಚೆನೇ ಒಂದು ಐಡೆಂಟಿಫೈ ಮಾಡ್ಬೋದು. ಆ ವರ್ಲ್ಡಲ್ಲಿ ಏನೇ ಯುದ್ಧ ಆಗಲಿ ಏನಾಗಲಿ ಚಾರ್ಟಲ್ಲಿ ಮುಂಚೆನೇ ಹೇಳ್ತಾ ಇರುತ್ತೆ ನಮಗೆ ಟ್ರೇಡರ್ಸ್ಗೆ. ಓಕೆ, ಅದು ತುಂಬ ಎಕ್ಸಾಂಪಲ್ ಇರುತ್ತೆ. ಹಂಗಾಗಿ ಏನು ಮೈಂಡ್ ಯಾವ ಥರ ಅಂತಂದರೆ, ನೀವು ಇನ್ನು ಸ್ವಲ್ಪ ಕೆಳಗಡೆ ಬಿತ್ತು ಅಂತ ಅನ್ಕೊಳ್ಳಿ ಮಾರ್ಕೆಟ್, ಅವಾಗಲೂ ಕೂಡ ಒಂದು ಪಾಸಿಟಿವ್ ಹೋಪ್ಸಲ್ಲಿ ಇರ್ತಾರೆ, ಇಲ್ಲ ಇಲ್ಲಿಂದ ಕೂಡ ಮತ್ತೆ ಮೇಲೆ ಬರುತ್ತೆ ಅಂತ. ಸೊ ಒಂದೇನೋ ಒಂದು ಕಾಲ್ ಬೈ ಮಾಡ್ಕೊಂಡು ಕೂತ್ಕೊಂಡಿರ್ತಾರೆ, ಮಾರ್ಕೆಟ್ ಬಿತ್ತು ಅಂತ ಅನ್ಕೊಳ್ಳಿ ಒಂದು ಸ್ವಲ್ಪ, ಇಲ್ಲ ಇಲ್ಲಿ ತುಂಬ ರೆಸಿಸ್ಟೆನ್ಸ್ ಇತ್ತು, 2,000 ಲಾಸ್ ಆಗ್ತಿತ್ತು ಅಂತ ಅನ್ಕೊಳ್ಳಿ, ಅವಾಗ ಯಾವ ಥರ ಥಿಂಕ್ ಮಾಡ್ತಾರೆ, ಇಲ್ಲ 1,000 ಯಾಕೆ ಕೊಡೋದು ಬೇಡ, ಇಲ್ಲಿಂದ ಮಾರ್ಕೆಟ್ ಇನ್ನು ಮತ್ತೆ ಇವತ್ತು ಕೆಳಗಡೆ ಹೋಗಿದೆ, ನಾಳೆ ಬರೋದಲ್ಲ ಮಾರ್ಕೆಟ್, ಆ ಥರ ಒಂದು ಫಾಲ್ಸ್ ಹೋಪ್ಸಲ್ಲಿ ಕೂತ್ಕೊಂಡಿರ್ತಾರೆ. ಈ ಫಾಲ್ಸ್ ಹೋಪ್ಸ್ ಅನ್ನೋದೇ ನಮಗೆ ತುಂಬ ಡೇಂಜರಸ್ ಫ್ಯಾಕ್ಟರ್ ರಿಟೇಲರ್ಸ್ಗೆ ಅಂತ. ಇದೆಲ್ಲನೂ ಸ್ಟಡಿ ಮಾಡಿಕೊಂಡು ಇನ್ಸ್ಟಿಟ್ಯೂಷನರು ಕೂತ್ಕೊಂಡಿರ್ತಾರೆ, ನಮ್ಮನ್ನು ಯಾವ ಥರ ಟ್ರ್ಯಾಪ್ ಮಾಡಬೇಕು ಅಂತ. ಓಕೆ, ಅವ್ರಿಗೆ ನೋಡಿ ದೊಡ್ಡ ಒಂದು ಒಂದ್ಸರಿ ಆರ್ಡರ್ ಪಂಚ್ ಮಾಡಬೇಕು ಅಂತಂದರೆ, 1,00,000 ಆರ್ಡರ್ ಇಲ್ಲ 10 ಲಕ್ಷ ಆರ್ಡರ್ಗಳು ಮಾಡಬೇಕು ಅಂತಂದರೆ, ಅವರು ಏನಾದರೂ ಒಂದು ಅವರು ಕೂಡ ನಮಗೆ ಪ್ರಾಫಿಟ್ ಮಾಡೋಕ್ಕೆ ಬರ್ತಾರೆ ಮಾರ್ಕೆಟ್ಗೆ. ಓಕೆ, ನಾವು ಹೆಂಗೆ ಪ್ರಾಫಿಟ್ ಮಾಡ್ಕೋತೀವೋ ಅವರು ಅದೇ ಥರನೇ ಬರ್ತಾರೆ. ಅವ್ರು ಏನು ಮಾಡ್ತಾರೆ, ಸೊ ಅವರಿಗೆ ತುಂಬ ಆರ್ಡರ್ಸ್ ಬೇಕಾಗುತ್ತೆ. ಈಗ ಅವರು ಮಾರ್ಕೆಟ್ ಮೇಲೆ ಇಲ್ಲಿಂದ ಇಲ್ಲೋ ಮೇಲೆ ಕರ್ಕೊಂಡು ಹೋಗಬೇಕು ಅಂತ ಇರ್ತಾರೆ, ಇಲ್ಲ ಪ್ರಾಫಿಟ್ ಮಾಡಬೇಕು ಅಂತ ಇರ್ತಾರೆ. ಅವಾಗ ಏನು ಮಾಡ್ತಾರೆ, ಅವಾಗ ಅವರು ಇಲ್ಲಿ ಒಂದೇ ಸರಿ ಆರ್ಡರ್ನ 10 ಲಕ್ಷ ಆರ್ಡರ್ನ ಹಾಕೋಕ್ಕಾಗಲ್ಲ ಅವರಿಗೆ. ಓಕೆ, ಹಾಗಾಗಿ ಏನು ಮಾಡ್ತಾರೆ, ಸ್ವಲ್ಪ ಒಂದು ಮ್ಯಾನಿಪುಲೇಷನ್ ಥರ ಮಾಡ್ತಾರೆ. ಮ್ಯಾನಿಪುಲೇಷನ್ ಅಂತಂದ್ರೆ ಏನು, ಒಂದು ಸಣ್ಣ ಗೇಮ್ ಥರ, ಒಂದು ಏನು ಮಾರ್ಕೆಟ್ ಕೆಳಗೋದಂಗೆ ಮಾಡಿದರೆ ಇಲ್ಲಿ ನಮ್ಮ ಒಂದು ರಿಟೇಲರ್ದು ಒಂದು ಸ್ಟಾಪ್ ಲಾಸ್ ಏನಾದರೂ ಇರ್ತವೆ ಅಂತ ಅನ್ಕೊಳ್ಳಿ. ಆ ಸ್ಟಾಪ್ ಲಾಸ್ ಈಗ ಅವ್ರು ಬೈ ಮಾಡಬೇಕು ಅಂತಂದರೆ ಯಾರಾದರೂ ಒಬ್ಬರು ಸೆಲ್ ಮಾಡಬೇಕಲ್ವಾ, ಸೆಲ್ಲರ್ಸ್ ನಾವೇ ಆಗಿರ್ತೀವಿ. ಓಕೆ, ಈ ಒಂದು ಸೆಲ್ಲಿಂಗ್ ಆರ್ಡರ್ನ ತಗೊಂಡು ಮತ್ತೆ ಮಾರ್ಕೆಟ್ ಮೇಲ್ಗಡೆ ಹೋಗುತ್ತೆ. ಈ ಒಂದು ಗೇಮ್ ಅಂತ ಅನ್ನೋದಕ್ಕಿಂತ ಒಂದು ಮಾರ್ಕೆಟ್ ಸ್ಟ್ರಕ್ಚರ್, ಒಂದು ಟ್ರೇಡ್ ಪ್ಲಾನ್ಸ್ ಅಂತ ಅನ್ಬೋದು. ಅವರು ಒಂಥರ ಟ್ರೇಡ್ ಪ್ಲಾನ್ ಮಾಡ್ತಾರೆ, ನಾವು ಒಂಥರ ಟ್ರೇಡ್ ಪ್ಲಾನ್ ಮಾಡ್ತೀವಿ, ಅದು ಡೆಡ್ಲಿ ಅಪೋಸಿಟ್ ಆಗಿರುತ್ತೆ ಯಾವಾಗಲೂ. ಹಾಗೆ ಇನ್ನೊಂದು ಕಟ್ಟಸತೆ ಏನಂತಂದರೆ, ಸ್ಟಾಕ್ ಮಾರ್ಕೆಟ್ ಈಸ್ ಡಿಸೈನ್ಡ್ ಇನ್ ಸಚ್ ಎ ವೇ ದಟ್ ಇಟ್ ಇಸ್ ಟೋಟಲಿ ಅಪೋಸಿಟ್ ಹ್ಯೂಮನ್ ಮೈಂಡ್ ಸೆಟ್ ಅಂತ ತುಂಬ ಒಂದು ದೊಡ್ಡ ಅನಲಿಸ್ಟ್ ಕೂಡ ಹೇಳ್ತಾರೆ, ನೀವು ಚೆಕ್ ಮಾಡ್ಕೋಬಹುದು. ಆಲ್ವೇಸ್ ಫಾಲ್ಸ್ ಹೋಪ್ಸ್ ಅನ್ನೋದನ್ನ ಬಿಡಿ. ಓಕೆ, ನೀವು ನಿಮ್ಮ ಮೈಂಡ್ ಏನು ಹೇಳ್ತಿರುತ್ತೆ ಅದನ್ನು ಕೇಳಬೇಡಿ, ಯಾಕಂದರೆ ಸ್ಟಾಕ್ ಮಾರ್ಕೆಟ್ ನಮ್ಮ ಒಂದು ಮೈಂಡ್ಗೆ ಕಂಪ್ಲೀಟ್ಲಿ ಅಪೋಸಿಟ್ ಆಗಿ ಡಿಸೈನ್ ಆಗಿರುತ್ತೆ. ಓಕೆ, ಹ್ಯೂಮನ್ ಮೈಂಡ್ಸ್ ಯಾವ ಥರ ಥಿಂಕ್ ಮಾಡ್ತಾರೋ ಮನುಷ್ಯರು ಅದಕ್ಕೆ ಅಪೋಸಿಟ್ ಆಗಿ ಸ್ಟಾಕ್ ಮಾರ್ಕೆಟ್ ಥಿಂಕ್ ಮಾಡ್ತಾ ಇರುತ್ತೆ. ಓಕೆ, ಹಂಗಾಗಿ ನೀವು ಫಾಲ್ಸ್ ಹೋಪ್ಸ್ ಬಿಟ್ಕೊಂಡು ಒಂದು ಎಮೋಷನ್ನ ಬಿಟ್ಕೊಂಡು ಇಲ್ಲಿ ಚಾರ್ಟಲ್ಲಿ ಏನಾಗುತ್ತೆ ನಾನು ಅಷ್ಟು ಮಾಡಬೇಕು ಅಷ್ಟನ್ನು ಒಂದು ಮೈಂಡಲ್ಲಿ ಇಟ್ಕೊಂಡ್ರೆ ನೀವು ಯಾವುದೇ ಒಂದು ರಿಟೇಲ್ ಟ್ರೇಡರ್ ಆಗಿರ್ಬೋದು ಗೆಲ್ಬೋದು ಮಾರ್ಕೆಟಲ್ಲಿ. ನೋಡಿ ಅದೇ ಥರ ಈಗ ನನಗೆ ಏನು ಅನಿಸ್ತಾ ಇರುತ್ತೆ, ಇಲ್ಲೊಂದು 2 ಸರಿ ರಿಜೆಕ್ಷನ್ ಬಂದರೂ ಕೂಡ ಇಲ್ಲ ಇನ್ನೂ ಮೇಲೆ ಹೋಗುತ್ತೆ ಅಂತ ನನಗೆ ಅನಿಸ್ತಾ ಇರುತ್ತೆ ಕೆಲವೊಂದು ಸರಿ. ಅಂದರೆ ಇಟ್ಸ್ ಎನ್ ಹ್ಯೂಮನ್ ಮೈಂಡ್ ಸೆಟ್ ಅಂತ ಹೇಳ್ಬೋದು. ಹಾಗಾಗಿ ಈ ಥರ ನೋಡಿ, ಇಲ್ಲಿ ಕೆಲವೊಂದು ನೀವು ಏನು ಅನ್ಕೋಬೇಕು ಅಂತಂದರೆ, ಇಲ್ಲ ಇಲ್ಲಿಂದ ನನಗೆ ರಿಜೆಕ್ಷನ್ ಆಗ್ತಾ ಇದೆ ಅಂತಂದರೆ ನನ್ನ ಮೈಂಡ್ ಸೆಟ್, ನನ್ನ ಒಂದು ವ್ಯೂ ನೆಗೆಟಿವ್ ಆಗಿ ಹೋಗಬೇಕು, ಮಾರ್ಕೆಟ್ ಕೆಳಗಡೆ ಹೋಗುತ್ತೆ ಅಂತ ನಾನು ಒಂದು ವ್ಯೂ ಅಲ್ಲಿ ಇರಬೇಕಾಗುತ್ತೆ ಅಂತ ಒಂದು ನಾವು ಕನ್ಕ್ಲೂಷನ್ ಬರಬೇಕು. ಮಾರ್ಕೆಟಲ್ಲಿ ಯಾವುದೇ ಸಮಯದಲ್ಲಿ ಏನೇ ಒಂದು ಆದ್ರೂ ಪಾಸಿಟಿವ್ ವ್ಯೂಗೂ ನೀವು ರೆಡಿ ಇರಬೇಕು, ನೆಗೆಟಿವ್ ವ್ಯೂಗೂ ನೀವು ರೆಡಿ ಇರಬೇಕು. ಅಂದರೆ ಮಾರ್ಕೆಟ್ ಮೇಲೆ ಹೋಗುತ್ತೆ ಅಂತ ಅನ್ಕೊಂಡಿರ್ತೀರಾ, ಅದು ವರ್ಕೌಟ್ ಆಗಲಿಲ್ಲ ಅಂತ ಇಮಿಡಿಯೇಟ್ಲಿ ನೀವು ಚೇಂಜ್ ಮಾಡ್ಕೊಬೇಕು. ಚೇಂಜ್ ಮಾಡ್ಕೊಂಡಾಗಲೇ ನೀವು ಒಂದು ಅಡಾಪ್ಟಿವ್ ಟ್ರೇಡರ್ ಥರ ಒಂದು ಮಾರ್ಕೆಟಲ್ಲಿ ಸರ್ವೈವ್ ಆಗೋಕ್ಕಾಗೋದು. ಇಲ್ಲ ನೀವು ಒಂದು ಡೈರೆಕ್ಷನಲ್ಲಿ ಕೂತ್ಕೊಂಡಿರ್ತೀರಾ ನಾನು ಬರೋವರೆಗೂ ಅಂತಂದರೆ ಅದು ಕೂಡ ಫೈನ್, ನೀವು ಇನ್ನೊಂದು ಡೈರೆಕ್ಷನ್ ಚೇಂಜ್ ಮಾಡಬೇಡಿ, ನಿಮ್ಮ ಒಂದು ಸ್ಟ್ರಾಂಗ್ ಲೆವೆಲ್ಸ್ ಬರೋವರೆಗೂ ನೀವು ಅದನ್ನು ಇಟ್ಕೊಳ್ಳಿ, ನಿಮ್ಮ ಟೆಕ್ನಿಕಲ್ ಅನಾಲಿಸಿಸ್ನ ಪಕ್ಕ ಮಾಡ್ಕೊಳ್ಳಿ. ಬಟ್ ಯಾವಾಗಲೂ ಮಾರ್ಕೆಟ್ ಕೆಳಗೆ ಹೋಗಬೇಕಾದ್ರೂ ನೀವು ಮೇಲೆ ಹೋಗುತ್ತೆ ಅಂತ ನೀವು ಟ್ರೇಡ್ ಮಾಡ್ಕೋದ್ರೆ ಅಲ್ಲಿ ಕೈ ಸುಟ್ಕೊಳ್ಳೋ ಚಾನ್ಸಸ್ ತುಂಬ ಇರುತ್ತೆ. ಓಕೆ, ಅರ್ಥ ಆಗಿದೆ ಅನ್ಕೊಂತೀನಿ, ಇಲ್ಲ ನಾನು ಕೊಡ್ತಕ್ಕಂಥ ಇನ್ಫಾರ್ಮೇಷನ್ ಯೂಸ್ ಆಗ್ತಿದೆ ಅನ್ಕೊಂತೀನಿ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.